ಹೌಸ್ ವೈಫ್ ಇದ್ರು ಅವರು. ಜಾಬ್ ಏನ್ ಮಾಡ್ತಿರ್ಲಿಲ್ಲ. ಅಪ್ಪ ಮಾಡ್ತಾ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್. ಅವಾಗ ಏನ್ ಗಂಟಲ್ ಪ್ರಾಬ್ಲಮ್ ಇಲ್ಲ, ಇವಾಗ ರೀಸೆಂಟ್ ಆಗಿ ಅವ್ರ ಒಬ್ರೇ ಇರ್ತಾ ಇದ್ರು. ಸ್ವಲ್ಪ ಮಾತು ಕಡಿಮೆ, ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲಲ್ಲ, ಹಂಗಾಗಿ ಅದು ಸ್ವಲ್ಪ ವಾಯ್ಸ್ ಇದಾಗ್ಬಿಟ್ಟಿದೆ. ಆಫೀಸ್ ಅಲ್ಲಿ ಕೆಲ್ಸ ಸಿಗಲ್ಲಲ್ಲ 7th ಗೆ, ನಿಮ್ಗ ಪ್ಯೂನ್ ಇದು ಕೊಡ್ತೀವಿ ಅಂದ್ರು. ಕೊಟ್ಟಾಗ ಮತ್ತೆ ನಮ್ಮ ಅಜ್ಜ ಬೇಡ ಪ್ಯೂನ್ ಬೇಡ ಅಂತ ಹೇಳಿ ಅವಾಗೆ ಮತ್ತೆ 10th ಎಕ್ಸಾಮ್ ಕಟ್ಸಿದ್ರು. ಮದ್ವೆ ಆದ್ಮೇಲೆ ನಮ್ ಡ್ಯಾಡಿ ಎಕ್ಸ್ಪೈರ್ ಆದ್ಮೇಲೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅನಂತ್ ಕನ್ನಡ ಕಾರ್ಟೂನ್. ನಾವು ಇವತ್ತ ಯಾರ ಮನೆಗ್ ಬಂದಿವಿ ಅಂದ್ರ, ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗ ಕ್ಲರ್ಕ್ ಆಗಿ ವರ್ಕ್ ಮಾಡಿದಾರ. ಈಗ ಒಂದ್ 5-6 ವರ್ಷದಿಂದ ಪಾಪ ಅವರಿಗೆ ಗಂಟ್ಲಿದು ಪ್ರಾಬ್ಲಮ್ ಆಗ್ಯದ. ರಿಟೈರ್ಮೆಂಟ್ ಆದ್ಮೇಲೆ ಯಾಕಾಗ್ಯದ, ಏನ್ ಪ್ರಾಬ್ಲಮ್ ಇರ್ಬೋದು, ಎಷ್ಟೆಲ್ಲಾ ಅವ್ರು ಅಂದ್ರೂನು ಅವ್ರು ಈಗ ರಿಟೈರ್ಮೆಂಟ್ ಆಗ್ಯಾರಂದ್ರುನು ಅವ್ರಷ್ಟು ವರ್ಕ್ ಅದು ಅವ್ರ ಎಲ್ಲಾನು ತೋರಿಸ್ತೀನಂತ. ಅವ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರದ್ದು ಏನೇನ್ ಅದ ಅನ್ನೋದು ಲೈಫ್ ಸ್ಟೋರಿ ಕೇಳೋಣ ಬರ್ರಿ. ನಮಸ್ಕಾರ ಮಾಮಿ. ನಮಸ್ಕಾರ. ನಿಮ್ ಹೆಸರೇನ್ರಿ? ಅಕ್ಷಯ್. ಸಾರಿ, ಅವ್ರದ್ದು ಒಂದ್ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆದ ಸಂಬಂಧ ಅವ್ರ ಪರವಾಗಿ ಅವ್ರ ಬಗ್ಗೆ ಅವ್ರ ಮಗಳು ಹೇಳ್ತಾರೆ ಎಲ್ಲಾನು. ನಮಸ್ಕಾರ. ನಿಮ್ ಹೆಸರು? ಜ್ಯೋತಿ ಅಂತ. ಜ್ಯೋತಿ. ಇವ್ರ ಮೊದ್ಲೇ ಮಗಳು ನಾನು. ಎಷ್ಟ್ ಜನ ಮಕ್ಕಳು? 3 ಜನ. 4 ಜನ, 3 ಜನ ಹೆಣ್ಮಕ್ಳು, ಒಬ್ನ ಗಂಡು. 4 ಜನ ಮಕ್ಕಳು. ಎಲ್ಲಾರು ಜಾಬ್ ಅಲ್ಲಿ ಇದ್ದಾರೆ? ಎಲ್ರು ಮದ್ವೆ ಆಗಿದೆ, ಜಾಬ್ ಮಾಡ್ತಿದಾರ. ಎಲ್ಲರಿಗೂ ಒಳ್ಳೆ ಎಜುಕೇಶನ್ ಕೊಟ್ಟಾರ? ಒಳ್ಳೆ ಎಜುಕೇಶನ್. ಅವ್ರ ಹುಟ್ಟೂರ್ ಯಾವ್ದು? ಅವ್ರದ್ದು ಗುಲ್ಬರ್ಗ ಡಿಸ್ಟ್ರಿಕ್ಟ್, ಚಿಟ್ಕೋಪ. ಮದುವೆ ಆಗಿ ಬಂದಿದ್ದು? ಮದುವೆ ಆಗಿ ಬಂದಿದ್ದು ನೀವು ಹೇಳ್ರಿ ಮಮ್ಮಿ. ಹೇಳ್ರಿ, ಅವ್ರು ಹೇಳ್ತಾರ. ಬಿಜಾಪುರ. ಬಿಜಾಪುರಕ್ಕೆ ಮನಿ ಮದ್ವೆ ಆಗಿ. ನೀವೇನ್ ಜಾಬ್ ಮಾಡ್ತಿದ್ರಿ? ಹೌಸ್ ವೈಫ್ ಇದ್ರು ಅವರು. ಜಾಬ್ ಏನ್ ಮಾಡ್ತಿರ್ಲಿಲ್ಲ. ಅಪ್ಪ ಮಾಡ್ತಾ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್. ಅಪ್ಪನ್ ಜಾಬ್ ಅವ್ರ ಜಾಬ್ ನಿಮಗ್ ಬಂದಿತ್ತು? ಅವ್ರ ಜಾಬ್ ಮಾಡ್ತಾ ಇದ್ರು. ಅವಾಗ ಏನ್ ಗಂಟಲ್ ಪ್ರಾಬ್ಲಮ್ ಇಲ್ಲ, ಇವಾಗ ರೀಸೆಂಟ್ ಆಗಿ ಏನ್ ಪ್ರಾಬ್ಲಮ್ ಆಗೈತೆ? ಅದು ಆಲ್ಮೋಸ್ಟ್ ಅವರು ಆಫೀಸ್ಗೆ ಹೋಗ್ತಾ ಇದ್ರು. ಇವಾಗ ತಮ್ಮ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದ. ನಮ್ಗೆಲ್ರು ಮದ್ವೆ ಮಾಡ್ಕೊಟ್ರು. ನಾವೆಲ್ರು ನಮ್ ಮನೆಯಲ್ಲಿ ಅವ್ರ ಒಬ್ರೇ ಇರ್ತಾ ಇದ್ರು. ಸ್ವಲ್ಪ ಮಾತು ಕಡಿಮೆ, ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲಲ್ಲ, ಹಂಗಾಗಿ ಅದು ಸ್ವಲ್ಪ ವಾಯ್ಸ್ ಇದಾಗ್ಬಿಟ್ಟಿದೆ. ಮಾತು ಕಡಿಮೆ ಇದ್ರು ಮಾತಾಡ್ತಾ ಇರ್ಬೇಕು, ಮಾತು ಕಡಿಮೆ. ಅವರು ಮಾತು ಕಡಿಮೆ ಇದ್ದಕ್ಕ ಹಂಗಾಗಿ ಅದು ಒಬ್ರೇ ಇರ್ತಾ ಇದ್ರಲ್ಲ, ಯಾರ ಜೊತೆ ಜಾಸ್ತಿ ಬರ್ತಾ ಇದ್ರು, ಮನೆ ಹತ್ರ ಮಾತಾಡ್ತಾ ಇದ್ರು. ಆದ್ರೆ ಸ್ವಲ್ಪ ಕಡಿಮೆನೆ. ಆದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾವಲ್ರಿ ಅವ್ರು ಮಾತಾಡಿದ್ದೆಲ್ಲ? ಫೋನ್ ಮಾತಾಡ್ತಾರ. ನಿಮಗೆ ಫೀಲ್ ಆಗ್ತದೆ ಈಗ? ಅವ್ರಿಗೆ ಜಾಬ್ ಆದಂಗಿಂದ ಅವ್ರೊಬ್ರೇ ಇದ್ದಾರೇನ್ರಿ? ಇಲ್ಲ, ಮದ್ವೆ ಎಲ್ಲಾರು ಆಗಿಂದ ಜಾಬ್ ಬಂತಲ್ಲ? ಅವ್ರಿಗೆ ಮುಂಚೆ ಬಂತ್ರಿ. ಡ್ಯಾಡಿ ಎಕ್ಸ್ಪೈರ್ ಆದ್ರಲ್ಲ, ಆದ ತಕ್ಷಣ ಅವಾಗ ಅವ್ರಿಗೆ ಬರೀ 7th ಓದಿದ್ರು. ಹಂಗಾಗಿ ಆಫೀಸ್ ಅಲ್ಲಿ ಕೆಲ್ಸ ಸಿಗಲ್ಲಲ್ಲ 7th ಗೆ, ನಿಮ್ಗ ಪ್ಯೂನ್ ಇದು ಕೊಡ್ತೀವಿ ಅಂದ್ರು. ಕೊಟ್ಟಾಗ ಮತ್ತೆ ನಮ್ಮ ಅಜ್ಜ ಬೇಡ ಪ್ಯೂನ್ ಬೇಡ ಅಂತ ಹೇಳಿ ಅವಾಗೆ ಮತ್ತೆ 10th ಎಕ್ಸಾಮ್ ಕಟ್ಸಿದ್ರು. ಮದ್ವೆ ಆದ್ಮೇಲೆ? ನಮ್ ಡ್ಯಾಡಿ ಎಕ್ಸ್ಪೈರ್ ಆದ್ಮೇಲೆ 10th ಎಕ್ಸಾಮ್ ಕಟ್ಟಿ ಮತ್ತೆ ಇದು ಬಳ್ಳಾರಿಯಲ್ಲೇ ಪೋಸ್ಟಿಂಗ್ ಆಯ್ತು. ಕ್ಲರ್ಕ್ ಪೋಸ್ಟಿಂಗ್ ಕೊಟ್ಟು. ಎಷ್ಟು ವರ್ಷ ಮಾಡ್ಯಾರ ಅಲ್ಲಿ ಬಳ್ಳಾರಿಯಲ್ಲಿ? 10 ವರ್ಷ ಮಾಡ್ಯಾರ. 10 ವರ್ಷ ಮಾಡ್ಯಾರ. ಅಂದ್ರ ನಿಮ್ಮ ಮದುವೆ ಅವ್ರದ್ದು ಜಾಬ್ ಬಂದಾಗ ಯಾರ್ಯಾವ್ದು ಮದ್ವೆ ಆಗಿತ್ತು ನಿಮ್ಗೆ? ಯಾರ್ದು ಮದ್ವೆ ಆಗಿದಿಲ್ರಿ. 10 ವರ್ಷ ಆಯ್ತು. 10 ವರ್ಷ ಆದ ತಕ್ಷಣ ಬಾಗಲಕೋಟೆಗೆ ಟ್ರಾನ್ಸ್ಫರ್ ಆಗಿತ್ತು ಅವ್ರದ್ದು. ಅವಾಗ ಅಲ್ಲಿ ಬಳ್ಳಾರಿಯಲ್ಲಿ ನನ್ ಮದ್ವೆ ಮಾಡಿದ್ರು. ಅಮ್ಮನೇ ಒಬ್ರೇ ನಿಂತೆ ಅವ್ರೊಬ್ರೇ ಎಲ್ಲ. ಅಪ್ಪ ಹೋಗಿಂದಾನೆ ಎಲ್ಲಾರು ಮದ್ವೆ. ಒಳ್ಳೆ ಎಜುಕೇಶನ್ ಕೊಟ್ರು. ಅದೇ ಒಬ್ರೇ ಇದ್ಕೊಂಡು ಎಲ್ಲರಿಗೂ ಎಜುಕೇಶನ್ ಒಳ್ಳೆ ಎಜುಕೇಶನ್ ಕೊಟ್ರು. ನೆಕ್ಸ್ಟ್ ಸೆಕೆಂಡ್ ಸಿಸ್ಟರ್ ಇದ್ದಾಳೆ, ಅವಳು TCH ಆಯ್ತು ಅವಳದು. ಅವಳು ಟೀಚರ್ ಜಾಬ್ ಮಾಡ್ತಾ ಇದ್ದ, ಗೌರ್ಮೆಂಟ್ ಜಾಬ್. ಅಣ್ಣ ತಮ್ಮ ಅವನು ಇಂಜಿನಿಯರಿಂಗ್ ಆಯ್ತು. ಇಂಜಿನಿಯರಿಂಗ್ ಆಗಿ ಬೆಂಗಳೂರಲ್ಲಿ ಜಾಬ್ ಮಾಡ್ದ. ಇವಾಗ ದುಬೈನಲ್ಲಿ ಇದೆ. ಎಲ್ಲರಿಗೂ ಒಳ್ಳೆ ಎಜುಕೇಶನ್ ಎಲ್ಲಾನು ಎಲ್ಲಾ ಇದು ಕೊಟ್ಟಿದ್ದಾರೆ. ಮದುವೆ ಆದ್ಮೇಲೆ SLC ಮಾಡ್ಕೊಂಡು ಇಷ್ಟಂದ್ರೂ ಇವಾಗ ನನ್ ಗಂಟ್ಲು ಹೋಗ್ಯದ, ನಾನ್ ಹಿಂಗಾಗಿ ಮೂಡ್ ಅಪ್ಸೆಟ್ ಮಾಡ್ಕೊಳ್ಳೋದಾಗ್ಲಿ, ಯಾವಾಗ ಆಕ್ಟಿವ್ ಆಗಿರ್ತಾರ ಅವ್ರು. ಒಂದಿನಾನು ಖಾಲಿ ಕುತ್ಕೊಳ್ಳೋದು ನೋಡಿ. ಆಮೇಲೆ ಅವ್ರ ಏನೇನೋ ಹಾಕ್ತಾರಲ್ಲ, ಅವ್ರು ತೋರ್ಸ್ರಿ ನೋಡಮ್ ಕೆಲವೊಂದ್ ಏನೇನ್ ಹಾಕಿದಾರಂತ. ಇದನ್ ಮಾಡಿದ್ದಾರೆ. ಅವ್ರು ನೋಡಿ ಕಲಿಬೇಕನ್ನಿಸ್ತದೆ ನಿಜ. ಟಿವಿ ಮೊಬೈಲ್ ನೋಡಿ ಟೈಮ್ ಅವರು ಬರೀ ಇದೇ ಮಾಡ್ತಾನೆ ಇರ್ತಾರಲ್ಲ. 4 days ಆಯ್ತು ಊರಿಗೆ ಬಂದಿದ್ದೀನಿ ನಾನು, ಬರೀ ಇದೇ ಮಾಡ್ತಾನೆ ಇರ್ತಾರ. ಅದೇ ಮಾಡಿದ್ದಾರೆ. ಅದು ಗಣೇಶನ್ ಮಾಡಿದ್ದಾರೆ. ಆಮೇಲೆ ಸೀರೆ ಹಾಕ್ಯಾರ ಕಾಣಿಸುತ್ತ? ಸಾರಿ ಇದನ್ನು ಮಾಡಿದ್ದಾರೆ. ಅವ್ರಿಗೆ ಅಷ್ಟು ಖುಷಿಯನ್ನ ಮಾಡೋದ್ರಿಂದ ಇದೆಲ್ಲ ಮಾಡಿದ್ದಾರೆ.
ಇದೇನು ಸ್ವೆಟರ್ ಹಾಕಿದ್ರು. ಇವಾಗ ಅವ್ರು ಮೊಮ್ಮಕ್ಕಳಿಗೆಲ್ಲ ಅವರೇ ಇದು ಮಾಡ್ಕೊಂಡಿದ್ದಾರೆ. ಸ್ವೆಟರ್ ಮಫ್ಲರ್ ಎಲ್ಲ ಅವರೇ ಇದು ಮಾಡಿದ್ರು. ಬಳಿನೂ ನೀವೇ ಮಾಡಿರಿ? ಹಾ, ಬಳಿ. ಇದು ಹೆಂಗ್ ಮಾಡಿರಿ ಇವಾಗ? ಇದೇನ ಮುತ್ತಿರ್ತಾವಲ್ಲ, ಮುತ್ತನ್ನೇ ಎಣದು ಮಾಡಿರಿ. ಸ್ಯಾರಿ ವರ್ಕ್, ಕುಚ್ ಹಾಕ್ತಾರ. ಬಟ್ ಈಗ ರಿಟೈರ್ಮೆಂಟ್ ಇದನ್ನು ಕೊಡಂಗಿಲ್ಲ. ಆಮೇಲೆ ಅವ್ರು ಯಾವಾಗ್ಲೂ ನಿಮ್ಮ ಅದೇ ಅಂತಿರ್ತೀನಿ ನಾನು. ಇದನ್ನು ನೀವ್ ಹಾಕಿದ್ದ ಬಾಟಲ್ ಇದಕ್ಕೆ ಒಟ್ಟು ಏನಾದ್ರೂ ಒಂದ್ ಯಾವ್ದಾರ ಮತ್ತೆ ಬಳಿ ಇತ್ತು ಮಾಡಿರ್ತಿಲ್ಲ ಮಮ್ಮಿ, ವೇಸ್ಟ್ ಬಳಿಗಳನ್ನ ಅದು ಮಾಡಿದಾರೆ ನೋಡಿ. ಅಲ್ಲೇ ಇದನ್ನ ಅವರೇ ಮಾಡಿದಾರೆ. ಅದನ್ನ ಅವರೇ ಮಾಡಿದಾರೆ. ಇದು ಮಾಡಿದಾರೆ. ಇದು ಬಳಿನ ಸುಟ್ಟು ಮಾಡಿದ್ರೆ ಅದು ಬಳೆ ಸುಟ್ಟು. ಇದು ಕರ್ಟನ್ ಅವರೇ ಮಾಡಿದ್ದಾರೆ. ಇದನ್ನ ಅವರೇ ಮಾಡಿದ್ದಾರೆ. ಇದು ಕರ್ಟನ್ ಮೇಡಮ್. ಇದು ಬಳಿನ ಹಿಂಗ ಸುಟ್ಟು ಈ ತರ ಮಾಡಿದ್ರೆ. ಅದು ಬಾಟಲ್ ಇದೆಲ್ಲ ವೇಸ್ಟ್ ಬಾಟಲ್ ಇದು ಮಾಡಿ ಇದನ್ನು ಅವರೇ ಮಾಡಿದ್ದಾರೆ. ಬಳಿ ಹಾಕ್ಲಿಕ್ಕೆ ಅಂತ. ಇದು ಕರ್ಟನ್ ಅವರೇ ಹಾಕಿದ್ದು. ಮೇಲಿಂದು ಮೇಲ್ಗಡೆ ಅದ್ರ ಮೇಲೆ ಇದೆಲ್ಲ. ಅದು ಪ್ಲೇಟ್ ಅದು ಸಿಡಿ ಪ್ಲೇಯರ್ ಇರುತ್ತಲ್ಲ, ಮಾಡಿದ್ದಾರೆ. ಇದನ್ನು ನೀವೇ ಹಾಕಿದ್ದು. ಕೆಲವೊಂದು ಕಲಿಬೇಕಂತ ಅನಿಸ್ತಿರ್ತದ್ರಿ ಅಂತವ್ರಿಂದ. ನಾವ್ ಆಗಂಗಿಲ್ಲ, ಬರೀ ಮೊಬೈಲ್ ನೋಡಿ ಟೈಮ್ ವೇಸ್ಟ್ ಮಾಡ್ತೀವಿ ನಾವು. ಈಗಿನವ್ರು ನಮಗೆ ಮೊಬೈಲ್ ಇದ್ರೆ ಸಾಕು. ನಮ್ಗಿಂತ ನಮ್ ಹುಡುಗರು ಮುಂದಿನ ಪೀಳಿಗೆ ಅಂತ ಬರೀ ಮೊಬೈಲ್ನಾಗನೇ ಇರ್ತಾಯಿದ್ರು. ಆದ್ರೆ ಅವ್ರು ಹೆಚ್ಚು ಟಿವಿ ಜಾಸ್ತಿ ಯಾವಾಗ್ಲೂ ವರ್ಕ್ ಒಳಗನೆ. ಯಾವಾಗ ಇದನ್ನೇ ನಾನ್ ಬೆಳಿಗ್ಗೆ ಮಲಗಿ ಎದ್ದು ಹಿಂಗ್ ನೋಡ್ತಿರ್ತೀನಿ, ಬರೀ ಇವೇ ಮಾಡ್ತಾನೆ ಇರ್ತಾರ. ಏನ್ ಬೇಸರನೇ ಆಗಂಗಿಲ್ಲ, ಮಾಡ್ಬೇಕಂತ ಖುಷಿ. ಹೋಗಿರ್ತಿರ್ಲಿ ಮಗಳ ಬಲ್ಲಿ, ಮಕ್ಕಳ ಬಲ್ಲಿ ಎಲ್ಲಾ ಕಡೆ ಹೋಗಿರ್ತೀರಿ. ಇಲ್ಲಿ ಒಬ್ರೇ ಇರ್ತೀರಿ ನೀವು? ದೊಡ್ಡವ್ರ ಅಂದ್ರಲ್ಲ, ನೀವು ಯಾವ ಊರಾಗಿರ್ತೀರಿ? ಬಳ್ಳಾರಿ. ಇನ್ನೊಬ್ಳು ಇಲ್ಲೇ ಹುಲ್ಲೂರ್ ಅಂತ ಮುದ್ದೆಬೇಳ ಸೈಡ್ ಅಲ್ಲಿರ್ತಾರ. ಮೂರನೇದವಳು ಬೆಂಗಳೂರು. ಇವ್ರ ಮೊಮ್ಮಕ್ಕಳು ಬಂದಾಗ ಅದು ಅಡಿಗೆ ಮಾಡೋದು ಅದು ಎಲ್ಲಾ ಭಾರಿ ಆಕ್ಟಿವ್. ನಾವ್ ಬರೀ ಎಲ್ಲ ಸಿಕ್ಕ್ರೆ ಬರೀ ತಿರ್ಗೋದೇ ಆಗುತ್ತೆ ನಮಗೆ. ಅವ್ರು ಬರಷ್ಟಿಗೆ ಎಲ್ಲಾ ಅಡಿಗೆ ಮಾಡಿಟ್ಟಿರ್ತಾರ. ಸ್ವಲ್ಪ ತವ್ರ ಮನೇದ್ ಇದು ಬೇಕಲ್ಲ, ಅದಕ್ಕೆ ಆರಾಮಾಗಿ ಬರ್ತೀವಿ. ಆರಾಮ್ ಬರ್ತಾರ. ಅದ್ ಮಾಡಿದೆ ಹೇಳ್ರಿ, ನನಗೆ ಮಾಡ್ಕೊಂತೀನ್ರಿ ಅನ್ನಂಗಿಲ್ಲ. ಇಲ್ಲ ಅದೇ ಅಂತಿರ್ತ. ಯಾವ್ದೇಳ್ರಿ ಸುಮ್ನೆ ಜಸ್ಟ್ ನೇಲ್ ಪಾಲಿಶ್ ಇದು ವೇಸ್ಟ್ ಆಗಿದ್ದಕ್ಕೆ ಅದನ್ನ ಇದು ಮಾಡಿ ಒಟ್ ಯಾವ್ದನ್ನು ಎಲ್ಲದ್ರಾಗೂ ಒಂದೇನೋ ಮಾಡೋದು. ಫಸ್ಟ್ ಹೌಸ್ ವೈಫ್ ಇದ್ರೇನ್ರಿ ಅವಾಗ? ಎಲ್ಲ ಹೌಸ್ ವೈಫ್, ಜಾಯಿಂಟ್ ಫ್ಯಾಮಿಲಿ ಇತ್ರಿ ಅವಾಗ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಎಷ್ಟ್ ಜನ ಇದ್ರಿ ನೀವು ಮನ್ಯಾಗ? 10 ವರ್ಷ ನೀವೇ. ಎಲ್ಲಾರು ಸಣ್ಣ ಸಣ್ಣವ್ರ ಅದೆಲ್ಲ ತಗೊಂಡು ಜಾಬ್ ಮಾಡಿ 3 ವರ್ಷ ನಮ್ ತಂದೆ ಎಕ್ಸ್ಪೈರ್. ಕಷ್ಟ ಆಗಿರ್ಬೋದಲ್ರಿ ಮ್ಯಾಮ್ ಅವಾಗ? ಬಹಳ ಕಷ್ಟ ರೀ. ಒಂದು 15 ಡೇಸ್ಗೆ ಅದೇನೋ ಎಣ್ಣೆ ಮಾಡ್ತಾರಲ್ಲ ಪ್ಯಾಕೆಟ್, ಅದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಮತ್ತೆ ಏನ್ ಮಾಡ್ಬೇಕು, ಅದು 4 ಜನ ಮಕ್ಕಳು ಎಲ್ರು ಅವ್ರವ್ರ ಇದಕ್ ಹೋಗ್ಬಿಟ್ರು. ಆಮೇಲೆ ಇದ್ದಾಗ ಬರ್ತಾರ್ರಿ, ಇಲ್ಲ ಬರಲ್ಲ. ಬಟ್ ನಮ್ಮ ಅಜ್ಜ ಅಜ್ಜಿ ಅವರು, ಇವ್ರ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅವರೇ SLC ಮಾಡ್ಸಿದ್ರೆ? ಅವರೇ ಮಾಡ್ಸಿದ್ರು. ಅವರು ಮಾಡ್ಯಾರ. ನಮ್ ಎಜುಕೇಶನ್ಗೆ ಆಗ್ಲಿ ಎಲ್ಲ ಆಗ್ಲಿ ನಮ್ ಚಿಕ್ಕಪ್ಪ ಕಾಕ ಹೆಲ್ಪ್ ಮಾಡ್ಯಾರ. ಬಹಳ ಮಾಡ್ಯಾರ, ಇನ್ನು ಮಾಡ್ತಾನೆ ಇದಾರ. ಅದೇ ಯಾರಾದ್ರೂ ಹೆಲ್ಪ್ ಮಾಡಿದಲ್ಲೇ ಆಗಿರ್ತದೆ. ಎಲ್ಲಾನು ನಿಂತು ಮಾಡಿದ್ದಾರೆ. ಏನಂದ್ರೆ ಒಬ್ಬರ ಜೊತೆ ಮಾತಾಡ್ತಿದ್ದಿಲ್ಲ, ಮನೆ ಬಿಟ್ಟು ಹೊರಗಡೆ ಬರ್ತಾ ಇರ್ಲಿಲ್ಲ. ಅಂತವ್ರು ಆಫೀಸ್ಗೆ ಹೋಗಿ ಇಷ್ಟೆಲ್ಲಾ ಮಾಡಿದ್ರಂದ್ರೆ ನಮ್ಮ ಗ್ರೇಟ್ ಅಷ್ಟೇ. ಮೊದಲಿಂದಾನು ಮಾತಾಡ್ಲಾರ್ದ ಎಲ್ಲಿ ಹೊರಗೆ ಏನೂ ಹೋಗಿರ್ಲಿಲ್ಲ. ಇಲ್ಲ ಎಲ್ಲೂ ಇಲ್ಲ ರೀ. ಬಹಳ ಸೈಲೆಂಟ್ ಅಂದ್ರೆ ಆಫೀಸ್ ಆಯ್ತು ಮನೆ ಆಯ್ತು ಅಷ್ಟೇ. ಅಲ್ಲ ಜಾಬ್ ಹೊಂಟಾರ ಅಷ್ಟೇ. ಮನೆಯಾಗಿದ್ದ ಸೈಲೆಂಟ್ ಬಾಳ ಸೈಲೆಂಟ್ ರೀ. ಕಷ್ಟ ಅಂತೂ ಪಟ್ಟಾರ, ಬಾಳ ಕಷ್ಟ ಪಟ್ಟಾರ. ಆದ್ರೆ ಇವಾಗ ಆರಾಮಿದ್ದಾರ. ಇವಾಗ ಕಷ್ಟಪಟ್ಟಿದ್ ಫಲ ಸಿಕ್ಕದ್ರಿ, ಆರಾಮಿದಾರ ಇವಾಗ. ಆಯ್ತು. ಒಬ್ರೇ ಇರ್ತೀರಿ, ಹೋಗೋದು ಬರೋದು ಎಲ್ಲ ಮಾಡ್ತೀರಿ? ಎಲ್ಲಾರ ಹತ್ರ ಹೋಗ್ತಿರ್ತಾರ. ಶೂಟಿಂಗ್ ನೀವು ಬಂದಿರ್ತೀರಿ? ಸರಿ ಮಮ್ಮಿ, ನೀವು 4 ಜನ ಮಕ್ಕಳನ್ನ ಕರ್ಕೊಂಡು ನೀವು ಆಫೀಸ್ ಜಾಬ್ ಮಾಡುವಾಗ ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ ನೀವು ಅಷ್ಟೇ ಇದ್ದದ್ದು ಉಂಟಾನ ನೀವು ಮಕ್ಕಳನ್ನ ಕರ್ಕೊಂಡು? ಅವಾಗ ಹೆಂಗ ಎಲ್ಲ ಸಣ್ಣ ಸಣ್ಣ ಮಕ್ಕಳು ನೀವು ಆಫೀಸಿಗೆ ಹೋಗೋರು, ಅವಾಗೆಲ್ಲ ಹೆಂಗ್ ಮಾಡ್ತಿದ್ರಿ?
ಅವಾಗ ಬಹಳ ಕಷ್ಟಪಟ್ಟಿದ್ದಾರೆ. ಆಫೀಸ್ಗೆ ಹೋಗ್ತಿದ್ರು, ಮಧ್ಯಾಹ್ನ ಬೇಗ ಬಂದ್ಬಿಡ್ತಿದ್ರು, ಅಡಿಗೆ ಮಾಡ್ತಿದ್ರು. ಅವಾಗ ನಮ್ಗೆ ಇನ್ನೂ ಚಿಕ್ಕವ್ರು, ಅಷ್ಟು ಅಡಿಗೆ ಮಾಡ್ಲಿಕ್ ಬರ್ತಿರ್ಲಿಲ್ಲ, ಏನಿಲ್ಲ. ನಾವೊಂದಿಬ್ರು ನಮ್ಮ ಅಜ್ಜ ಅವ್ರ ಹತ್ರ ಇದ್ವಿ. ಬಳ್ಳಾರಿ ಪೋಸ್ಟಿಂಗ್ ಆದ ತಕ್ಷಣ ಕರ್ಸ್ಕೊಂಡ್ರು. ಅಯ್ಯೋ ನನ್ ಮಕ್ಕಳು ನನ್ನ ಹತ್ರ ಬೇಕು ಮೊದ್ಲು ಅಂತ ಬಂದ್ವಿ. ಬಂದ್ಮೇಲೆ ಅದೇ ಅವ್ರು ಬಹಳ ಆಫೀಸಿಂದ ಬೇಗ ಬರೋದು, 1:30 ಹಿಂಗ್ ಲಂಚ್ ಅವರ್ ಇರ್ತಿತ್ತು. ಬಂದ್ ಅಡಿಗೆ ಮಾಡ್ಕೊಡೋರು, ಮತ್ತೆ ಅಡಿಗೆ ಮಾಡ್ತಿದ್ರು. ಅವ್ರು ಅಡಿಗೆ ಮಾಡಿದ್ಮೇಲೆ ನಾವು ಊಟ ಮಾಡೋದು. ಇನ್ನು ಅಷ್ಟು ಇದು ಇರ್ಲಿಲ್ಲ. ಮೇಲೆ ಮೇಲೆ ಕೆಲ್ಸ ಅಷ್ಟು ಮಾಡ್ತಾ ಇದ್ವಿ, ಅಷ್ಟ ಅಡಿಗೆ ಇದು ಆಗ್ತಿರ್ಲಿಲ್ಲ. ಮತ್ತೆ ಹೋಗೋರೇನ್ರಿ ಊಟ ಮಾಡ್ಕೊಂಡು? ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಹೋಗ್ತಿದ್ರು. ಮತ್ತೆ ಈವ್ನಿಂಗ್ ಏನ್ ಸ್ವಲ್ಪ ಹತ್ರ ಹಿಡಿದಿದ್ರು, ಮನೆ ಹತ್ರ ಇದ್ದು. ಹಂಗಾಗಿ ಹೋಗೋದು ಬರೋದು ಏನೇನು ಗೊತ್ತಿಲ್ಲ ನಮ್ಗೆ. ಹೈರಾಣ ಆಗ್ಯದ ಆತರ ಏನಿಲ್ಲ. ಇನ್ನು ನಾವೇ ಸಿಟ್ ಮಾಡ್ತಾ ಇದ್ವಿ, ಇನ್ನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಆದ್ರೆ ಒಂದಿನ ಅವ್ರು ಏನ್ ಕಂಪ್ಲೇಂಟ್ ಮಾಡಿಲ್ಲ ನಮ್ಮ ಮೇಲೆ. ಕೆಲ್ಸ ಮಾಡ್ಕೊಂಡು ಬಂದು ಮತ್ ಮನೆ ಕೆಲ್ಸ ಮಾಡಿ ಮತ್ ಹೋಗೋರು. ಮತ್ತೆ ಹೋಗೋರು. ಅವ್ರು ಆದಷ್ಟು ಸ್ವಲ್ಪ ಚಿಕ್ಕವರಿಂದ ಇದ್ರಲ್ಲೇ ಅವ್ರಿಗೆ ಮೊದಲನೇ ತಾಯಿ ತೀರ್ಕೊಂಡ್ರು. ಇವ್ರು 1 ವರ್ಷ ಇದ್ರು. 1 ವರ್ಷ ಇದ್ದಾಗನೇ ತೀರ್ಕೊಂಡ್ರು ಅವರು. ತೀರ್ಕೊಂಡ ತಕ್ಷಣ ಇನ್ನೊಬ್ರನ್ನ ಮಾಡ್ಕೊಂಡ್ರ ನಮ್ಮಜ್ಜ. ಅವ್ರು ಚೆನ್ನಾಗ್ ನೋಡ್ಕೊಂಡ್ರು. ಚಲೋ ನೋಡ್ಕೊಂಡ್ರು. ಚೆನ್ನಾಗ್. ತವ್ರ ಮನ್ಯಾಗನು ಹೆಂಗ್ ಬಡತನ ಏನ ಶ್ರೀಮಂತಿಕೆ? ಇಲ್ಲ, ತವ್ರ ಮನೇಲಿ ಚೆನ್ನಾಗಿದ್ರಿ. ಚೆನ್ನಾಗಿದ್ರು. ಇಲ್ಲಿ ಮದುವೆ ಆದ್ಮೇಲೆ ಇಲ್ಲೇ ಕಷ್ಟ ಬಾಳ. ಇಲ್ಲಿ ಬಡತನ ಇತ್ತು. ಇಲ್ಲಿ ಬಡತನ ಇತ್ತು. ಕಾಯಿಪಲ್ಯ ಮಾರಿದಾರೆ ಇವ್ರು. ಕಾಯಿಪಲ್ಯ ಮಾರಿದಾರೆ. ಅಂಗಡಿ ಇಟ್ಟಿದ್ವಿ ಮನೆಯಲ್ಲೇ. ನಾನೆಲ್ಲ ಹೋಗಿ ಒಂದ್ ಚಿಕ್ಕ ಸೈಕಲ್ ಕೊಡ್ಸಿದ್ರು, ಅದ್ರಲ್ಲೇ ಹೋಗಿ ಎಲ್ಲ ಸಾಮಾನ್ ತರ್ತಿದ್ದೆ, ಬರ್ತಿದ್ದೆ. ಅದೇ ಒಂದೇ ಜಾಬ್ ಅಂದ್ರೆ ನಡೀತದೆ. ಅವ್ರಿಗೆ ಇದು ಖಾರಪುಡಿ ಕೊಡ್ತಾರ ನೋಡ್ರಿ, ಮೆಣಸಿನ್ಕಾಯಿ. ಅದನ್ನೆಲ್ಲ ಕುಟ್ಟಿಸ್ಕೊಂಡ್ ಬಂದ್ ದುಡ್ಡು ಕೊಟ್ರ ಇವ್ರ ದುಡ್ಡು ಯಾಕೆ ಸುಮ್ನೆ ವೇಸ್ಟ್, ಹೊರಗಡೆ 2 ರೂಪಾಯಿ ಬರ್ತಿತ್ತು. ಅದೇ 2 ರೂಪಾಯಿ ಅವ್ರು ಇಟ್ಕೊಂಡು ಅದನ್ನೇ ಮನೆಯಲ್ಲೇ ಕುಡ್ತಾ ಇದ್ರು. ಖಾರಪುಡಿ ಮನೆಯಲ್ಲೇ ಮಾಡ್ತಿದ್ರು. ಈಗಿನವ್ರಿಗೆ ಅವಾಗ ಎಷ್ಟು ವ್ಯತ್ಯಾಸ ಅದಲ್ರಿ. ನಮಗೆ ಆಗಲ್ಲ. ಕೊಟ್ರೆ ಹುಡುಗರು 20 ರೂಪಾಯಿನೋ ಮಾಡ್ತಾರ ಈಗ ನೋಡಿ. ಅವ್ರು ಅಷ್ಟೆಲ್ಲ ಮಾಡಿದ್ರು. ಮನೆಗೆ ಖಾರಪುಡಿ ಕೊಡ್ತಿಲ್ಲ ಮನೆಗೆ. ಅಲ್ಲಿ ತವ್ರ ಮನ್ಯಾಗ ಅಷ್ಟು ಶ್ರೀಮಂತರಿದ್ದಿ ಬಂದು ಅಂದ್ರೂ ಅಡ್ಜಸ್ಟ್ ಆಗ್ಯಾರ. ಅಡ್ಜಸ್ಟ್ ಆದ್ರೂ ಅಷ್ಟು ನಮ್ ತಂದೆ ಅಷ್ಟೇ ಸ್ವಲ್ಪ ಅವ್ರದೇ ಡ್ರಿಂಕ್ ಮಾಡ್ತಾ ಇದ್ರಲ್ಲ, ಹಂಗಾಗಿ ಅಷ್ಟಿದ್ರುನು ಅವ್ರ ಎಲ್ಲಿ ಬಿಟ್ಟು ಹೋಗ್ಲಿಲ್ಲ. ಅಲ್ಲ, ಇವ್ರು ಬಿಟ್ಟು ಹೋಗ್ಲಿಲ್ಲ, ಏನಿಲ್ಲ, ಚೆನ್ನಾಗ್ ಮಾಡ್ಕೊಂಡು ಹೋದ್ರೆಲ್ಲ. ಇವಾಗ ನಾವ್ ಅದೇ ಅಂತ ಏನ್ರ ಕಡಿಮೆ ಆದ್ರೆ ನಮ್ಗೆ ಎಷ್ಟು ಇರಕ್ ಇದು ಅಲ್ಲ, ಏನು ಯಾವ ಹ್ಯಾಬಿಟ್ಸ್ ಇರಂಗಿಲ್ಲ. ಗಂಡ ನಮ್ಮನ್ ನೋಡ್ಕೊಳ್ಳೋದ್ರಲ್ಲಿ ಒಂಚೂರು ಹೊರಕೊಂಡು ಈಗ ಅವಾಗ ಅವ್ರು ನೋಡಿದ್ರ ಇಷ್ಟ ಮನ್ಯಾಗ ಇಷ್ಟ ಕಷ್ಟ ಇದ್ರು ಅವ್ರ ಅದೆಲ್ಲ ಡ್ರಿಂಕ್ಸ್ ಮಾಡಿದ್ರೆ ಜಾಯಿಂಟ್ ಫ್ಯಾಮಿಲಿ ಅಷ್ಟು ಜನಕ್ಕೆಲ್ಲ ಮತ್ತೆ ಅಡಿಗೆ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಅದು ಒಂದು ಕಂಪ್ಲೇಂಟ್ ಇರ್ಲಿಲ್ಲ. ನಾನು ಇಷ್ಟ ಮಾಡ್ದೆ, ಇದು ಮಾತಾಡ್ತಾನೆ ಇರ್ಲಿಲ್ಲ, ಇಷ್ಟ ಹೇಳ್ತಿದ್ದೆ. ಬಾರಿ ಸೈಲೆಂಟ್, ಯಾವಾಗ ಸೈಲೆಂಟ್ ಅಲ್ಲ. ಇದು ಒಂದ್ ಪ್ರಾಬ್ಲಮ್, ಬೇಜಾರಾಗುತ್ತಲ್ಲ ಅವ್ರಿಗೆ. ಅದೇ ಅಂತೀವಿ ನಾವು, ಮಾತಾಡ್ಬೇಕಾದ್ರೆ ಏನಾದ್ರು ಕಷ್ಟ ಆಗುತ್ತೆ, ಏನ್ ಕಷ್ಟ ಆಗಲ್ಲ. ನಿಮಗ್ ಕಷ್ಟ ಅನ್ಸಂಗಿಲ್ಲ ಈಗ ನಮ್ಮನ್ನ ಕೇಳೋರಿಗೆ ಅವ್ರಿಗೆ ಕಷ್ಟ. ನಮಗೆ ಅದಕ್ಕೆ ನಾವು ಮಾತಾಡ್ಬೇಡ್ರಿ, ಜಸ್ಟ್ ಆಕ್ಷನ್ ಮಾಡಿ ಹೇಳ್ರಿ. ಇವಾಗ ಆಕ್ಷನ್ ಮಾಡಿ ಹೇಳಿದ್ರ ಅವ್ರಿಗೆ ಮತ್ತೆ ಅದನ್ನೂ ವಾಯ್ಸ್ ಇನ್ನೂ ಕಡಿಮೆ ಆಗುತ್ತೆ. ಈಗ ಕಷ್ಟ ಅನ್ಸಂಗಿಲ್ಲ ನಿಮಗ್, ಒಂಚೂರು ಮಾತಾಡುವಾಗ ಅಷ್ಟೇ ಇದಾಗ್ತದ. ಅದೇ ಟ್ಯಾಬ್ಲೆಟ್ಸ್ ತಗೊಂಡ್ರದು ಏನು ಕಡಿಮೆ ಆಗಂಗಿಲ್ಲ ಅಂತ ಹೇಳಿ ಇಲ್ರಿ. ಎಲ್ಲಾ ತೋರ್ಸಿದ್ವಿ, ತಮ್ಮನೂ ತೋರ್ಸಿದ ಎಲ್ಲಾ ಕಡೆ, ಏನ್ ಪ್ರಾಬ್ಲಮ್ ಇಲ್ಲ. ಅದೇನೋ ಅದು ವಾಯ್ಸ್ ಇದಾಗ್ಬಿಟ್ಟಿದೆ ಅವ್ರಿಗೆ ಅಷ್ಟೇ. ಪ್ರಾಬ್ಲಮ್ ಏನೂ ಇಲ್ಲ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೂ ಮಾತಾಡ್ತಾರ ಎಲ್ಲಾ ಕಡೆ ಬರ್ಬೇಕಂತ. ಹಾಡ್ ಆಡ್ತಿದ್ರ? ಹಾಡ ಚೆನ್ನಾಗ್ ಹಾಡ್ತಿದ್ರಿ. ಅದೇ ಕೇಳಿದ್ದೆ ನಾ, ಹಾಡ್ ಆಡ್ತಾರ. ಭಜನೆಗೆ ಹೋಗ್ತಿದ್ರು, ಭಜನೆ ಮಾಡ್ತಿದ್ರು. ಗುರುವಾರ ಭಜನೆ ಮಾಡ್ತಿದ್ವಿ ಮನೇಲಿ ಕೂಡ. ಅವರಿಂದಾನೇ ನಮಗ್ ಬಂದಿರೋದು ಹಾಡೋದು. ಅದೇ ನೀವೆಲ್ಲ ಚಂದ ಆಡ್ತಿರ್ತಾರ ವಾಣಿ ಎಲ್ಲ